ಎಲ್ಲ ಒಂದೇ ಸೊಲ್ಯೂಷನ್ ಸ್ಟೇಟ್ ಲೆಜಿಸ್ಲೇಷನ್ ಒಂದು ಆಗಲೇಬೇಕು ಅಮೆಂಡ್ಮೆಂಟ್. ಸಿದ್ದರಾಮಯ್ಯ ಅವರು ಇದ್ರ ಸೀರಿಯಸ್ ಆಗಿ ಏನಾದರೂ ಆಕ್ಷನ್ ತಗೊಳ್ಳೇಬೇಕು. ಕರ್ನಾಟಕ ಲೋಕಸೇವಾ ಆಯೋಗದ ಕೆಎಎಸ್ ಗ್ರೂಪ್ ಎ ಮತ್ತು ಬಿ ಪರೀಕ್ಷೆಯಲ್ಲಿ ಭಾರೀ ಎಡವಟ್ಟು ನಡೆದಿದೆ. ಕೋಲಾರ ಪರೀಕ್ಷಾ ಕೇಂದ್ರಗಳಲ್ಲಿ OMR ಶೀಟ್ನಲ್ಲಿ ನೋಂದಣಿ ಸಂಖ್ಯೆಗಳ ತಪ್ಪುಗಳು ಕಂಡು ಬಂದಿದ್ದು, ಅಭ್ಯರ್ಥಿಗಳು ಹಾಗೂ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಡವಟ್ಟು ಆಗಿದ್ರಿಂದ KPAS ಮತ್ತೊಮ್ಮೆ ಪರೀಕ್ಷೆ ನಡೆಸಲಾಗಿದೆ. ಆದರೆ ಇದೀಗ ಮತ್ತೆ ಅದೇ ಎಡವಟ್ಟು ಮಾಡಿದೆ. ಪ್ರವೇಶ ಪತ್ರದ ಸಂಖ್ಯೆ OMR ಸಂಖ್ಯೆ ಹೊಂದಾಣಿಕೆ ಆಗದ ಆರೋಪ ಕೇಳಿ ಬಂದಿದ್ದು, ಹೀಗಾಗಿ ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಪರೀಕ್ಷಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಶ್ನೆ ಪತ್ರಿಕೆ ಗೊಂದಲದಿಂದ ಅದನ್ನ ಏನ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ಈ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಬಾರ್ ಕೋಡಿಂಗ್ ಆಗಿರಬೇಕು. ಫಸ್ಟ್ ಈ ಬಾರ್ ಕೋಡಿಂಗ್ ಮ್ಯಾಚ್ ಆಗಬೇಕು. ಬಟ್ KPSC ಏನ್ ಮಾಡಿದೆ, ಈ 3 ನಂಬರ್ಸ್ಗೆ ಈ 4 ನಂಬರ್ಸ್ ಮಧ್ಯೆ ಇರೋ 2 ನಂಬರ್ಸ್ಗೆ ಮಿಸ್ ಮಾಡಿದೆ. 3 ವರ್ಷ 5 ವರ್ಷಕ್ಕೊಂದ್ಸಲ ಕಾಲ್ ಮಾಡ್ತಿದ್ದಾರೆ. ದಯವಿಟ್ಟು KPSC ಸಂಪೂರ್ಣವಾಗಿ ವಿಫಲ ಆಗಿದೆ. ಅವರಿಂದ ಮಾಡಕ್ಕಾಗಲ್ಲ ಅಂದ್ರೆ ದಯವಿಟ್ಟು UPSC ಆಯೋಗಕ್ಕಾದ್ರೂ ಕೊಟ್ಟರೆ UPSC ವರ್ಷ ಎಕ್ಸಾಮ್ ವರ್ಷ ಮಾಡ್ತಾರೆ. ಮತ್ತೆ ಏನು 10,000 ಜನ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮಾಡ್ತಾರೆ. ನಾವು ಬರ್ತಿದ್ವಿ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇವ್ರ ಯೋಗ್ಯತೆ ಇಲ್ಲ ಅಂದ್ರೆ ದಯವಿಟ್ಟು KPSC ಅವರು ನಮ್ಮ ಬೇರೆ ಇದಕ್ಕೆ ಕೊಡಿ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಹೇಳಿ ಏಜ್ ರಿಲ್ಯಾಕ್ಸೇಷನ್ 10 ಗಂಟೆಗೆ ಇರೋ ಎಕ್ಸಾಮ್ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಹಾಲ್ ಟಿಕೆಟ್ ಇದು ಆನ್ಸರ್ ಶೀಟು, ಹಾಲ್ ಟಿಕೆಟ್. ಹಾಲ್ ಟಿಕೆಟ್ ಅಲ್ಲಿ ಇರ್ತಕ್ಕಂಥದ್ದೇ ನಂಬರೇ ಬೇರೆ, ಆನ್ಸರ್ ಶೀಟ್ ನಂಬರೇ ಬೇರೆ. ಹೀಗಾಗಿರುವ ಕೆಲವರಿಗೆಲ್ಲ ಏಜು ಆಗೋಗ್ಬಿಟ್ಟಿದೆ. ಮತ್ತೆ ಅವ್ರು ಎಕ್ಸಾಮ್ ಬರೀಬೇಕಾದಂತಂದ್ರೆ ಅವ್ರಿಗೆ ಅವಕಾಶ ಇಲ್ಲ. ಇದರಲ್ಲಿ ಏನೇನು ಲ್ಯಾಪ್ಸಸ್ ಯಾರ್ಯಾರ ಮುಖಾಂತರ ಆಗಿದೆ ಅವ್ರನ್ನೆಲ್ಲರೂ ಕೂಡ ತಕ್ಷಣವಾಗಿ ಮಾಡಿ ಅವ್ರು ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೋದ್ರ ಜೊತೆಗೆ ಯಾರಿಗೆ ಏಜು ಹೆಚ್ಚಾಗಿ ಆಗ್ಬಿಟ್ಟು ಮತ್ತೆ ಎಕ್ಸಾಮ್ ಬರೆಯೋಕೆ ಆಗೋದಿಲ್ವೋ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಬೇಕು. ಜೊತೆಗೆ ಇವತ್ತು ಮಹಿಳೆ ಬಹಳಷ್ಟು ನೊಂದಿದ್ದಾರೆ ಅಭ್ಯರ್ಥಿಗಳು. ಒಬ್ಬರಾದ್ರೂ ಸಮಾಧಾನ ಆಗಿದೆ ಅಂತಂದ್ರೆ ಕನ್ಸಿಡರ್ ಮಾಡಲಿ. ಇದು ಅಸಮಾಧಾನ ತಂದಿದೆ. ಎಕ್ಸಾಮ್ ಮಾಡ್ತಾರೆ, ರಾಂಗ್ ಕೊಟ್ಟಿದ್ದಾರೆ, ಮತ್ತೆ ಅವ್ರ ಬಗ್ಗೆ ಫೈಟ್ ಮಾಡ್ತಾರೆ. ಎಷ್ಟು ಫೈಟ್ ಮಾಡ್ತಾರೆ ಬೇರೆಯವ್ರಿಗೆ ನಮ್ಮ ಮಾತ್ರ ನಾವೇನು 1 ಸೆಕೆಂಡ್ ಎಕ್ಸಾಮ್ಗೆ ಲೇಟಾಗಿ ಹೋದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ರಿಸಲ್ಟ್ ಬೇರೆ ಆಗುತ್ತೆ. ಇದು ನೋಡ್ಬಿಟ್ಟು ಅಲ್ಲ ಸರ್, ಇದು ನೋಡ್ಬಿಟ್ಟು ಬಂದ್ರೆ ಏನು ಸರ್ ಇದಾಗೋದು? ಈ OMR ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಇದಕ್ಕೆಲ್ಲ? ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, KPSC ಏನ್ ಮಾಡ್ತಾ ಇದೆ? ನಮ್ಗೆಲ್ಲ ಅನ್ಯಾಯ ಆಗಿರೋದು. ಮೊನ್ನೆನೂ ಈ ತರನೇ ಇತ್ತು, ಮತ್ತೆ ರೀಎಕ್ಸಾಮ್ ಅಂತ ಈ ತರ ಮಾಡಿದ್ರೆ ಏನ್ ಮಾಡೋದು? KPSC ಏನು ನಿದ್ದೆ ಮಾಡ್ತಾ ಇದೆಯಾ? ಗೌರ್ಮೆಂಟ್ ನಿದ್ದೆ ಮಾಡ್ತಾ ಇದೆಯಾ? ಮತ್ತೆ ಗಲಾಟೆ ಮಾಡ್ಬೇಕು, ಕೂತ್ಕೊಂಡು ಬರೀರಿ ಅಂತ 10-30 ಕೊಟ್ಟವ್ರೆ. ನಾವು ಬರ್ದು ಏನು ಯೂಸು? ಪ್ರವೇಶ ಪತ್ರ OMR ಶೀಟ್ನಲ್ಲಿ ಬೇರೆ ರಿಜಿಸ್ಟರ್ ನಂಬರ್ ಇದೆ. ಬೇರೆ ಬೇರೆ ರಿಜಿಸ್ಟರ್ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಪರೀಕ್ಷೆ ಬರೆಯಿರಿ, ಇಲ್ಲವಾದ್ರೆ ಬಿಡಿ ಎಂದು ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಪರೀಕ್ಷಾರ್ಥಿಗಳಿಗೆ ಧಮಕಿ ಹಾಕಿದ ಆರೋಪ ಮಾಡಲಾಗಿದೆ. ಇನ್ನು ಕೋಲಾರದಲ್ಲಿ 5,718 ಪರೀಕ್ಷಾರ್ಥಿಗಳಿಗಾಗಿ ಪರೀಕ್ಷೆ ನಡೆಸಿದ್ದು 14 ಪರೀಕ್ಷಾ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಪೈಕಿ 3 ಕೇಂದ್ರಗಳಾದ ಜೂನಿಯರ್ ಕಾಲೇಜ್, ಮಹಿಳಾ ಕಾಲೇಜು ಹಾಗೂ ಬಾಯ್ಸ್ ಕಾಲೇಜಿನ ಕೇಂದ್ರಗಳಲ್ಲಿ ಸಮಸ್ಯೆ ಕಂಡುಬಂದಿದೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.